ನನ್ನ ಧ್ವನಿನ ನಾನು ನಾಳೆವರೆಗೂ ಇಡ್ಕೋಬೇಕ ನಾನು. ಆದ್ರಿಂದ ನಾನು 2 ನಿಮಿಷ ಮಾತಾಡ್ತೀನಿ, ತಿಳ್ತಿಲ್ಲ ಅಂದ್ರೆ ಮಾತಾಡ್ತೀನಿ. ಮೊದಲನೇದಾಗಿ ತಂದೆ ತಾಯಿ ಸಮಾರಂಭ ಎಲ್ಲ ಗುರಿಯರಿಗೆ, ಅಣ್ಣ ತಂದ್ರೆ, ಅಕ್ಕ ತಂದ್ರೆ, ಎಲ್ಲ ಗ್ರಾಮಸ್ಥರಿಗೂ ನಮಸ್ಕಾರ. ಇದೆ 18ನೇ ತಾರೀಕು ಬರ್ತಾರೆ ಲೋಕಸಭಾ ಚುನಾವಣೆಯಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸಿನಿಮಾ ನಿಂತಿದ್ದಾರೆ. ಅವ್ರಿಗೆ ಯಾರು ನಂಬ್ಕೊಂಬಂದಿಲ್ಲ ಅಣ್ಣ. ಯಾಕಂದ್ರೆ ನಮ್ಮ ತಲೆ ಮೇಲೆ ಯಾರೇನು ಅಂದ್ರೂ ಕೂಡ ಅಷ್ಟೊಂದು ಮಾತಾಡ್ತಿತ್ತು. ಇಷ್ಟೊಂದು ಮಾತಾಡೋಕೆ ಯಾರಿಗೂ ಇದೇ ಸರ್ಕಾರವಿಲ್ಲ. ಅದು ನಿಮಗೂ ತುಂಬಾ ಚೆನ್ನಾಗಿತ್ತು. ಇವತ್ತು ಅದೊಂದು ಅದೊಂದು ಕೈ ನಮ್ಮ ತಲೆ ಮೇಲೆ ಅಂದಿದ ತಕ್ಷಣ ಎಲ್ಲರೂ ಮಾತಾಡ್ತಾರೆ. ಅವ್ರು ಏನೇ ಮಾತಾಡ್ಲಿ ನಾನು ಇವತ್ತು ಹೇಳ್ತೀನಿ, ನಾವು ಕೋಪ ಮಾಡ್ಕೊಳ್ಳಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ. ಆದ್ರೆ ಇದೇ 18ನೇ ತಾರೀಕು ಬರ್ತಿರೋ ಚುನಾವಣೆಯಲ್ಲಿ ಏನಕ್ಕೆ ಇದನ್ನ ಎಲ್ಲಾ ಕಡೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಂದ್ ಜೊತೆ ಇರ್ತಾಳೆ ನಾವು 1.5 ಲಕ್ಷ ಖರ್ಚು ಮಾಡ್ತೀವಣ್ಣ. ಒಂದ್ 4 ಕರಿ ಹಸಾಗೆ 75,000 ರಿಂದ 80,000. ಅದೇ ಒಂದ್ ಕುರಿ, ಒಂದ್ ಒಳ್ಳೆ ಬಂಡೂರು ಕುರಿ ತಂದು ಹಾಕ್ತೀವಿ ನಾವು. ಜಾಸ್ತಿ ಬಂದ್ರೆ 15,000 ರಿಂದ 20,000, 5,000 ರೂಪಾಯಿ ನ್ಯಾಯಣ. 500,000 ರೂಪಾಯಿ ನಾವು ಮಾಡ್ಕೊಂಡ್ಬಿಟ್ರೆ ನನಗೆ ನಮ್ ಸ್ವಾಭಿಮಾನಕ್ಕೆ ಅಷ್ಟೇನ ಬೆಲೆ. ನಿಜವಾಗ್ಲೂ ಹೇಳ್ರಣ, ಏನು ಬೇಕಾದ್ರೂ ಬಿಟ್ಬಿಡೋಣ. ಆಕ್ಚುಲಿ ಸ್ವಾಭಿಮಾನ ಬಿಟ್ಬಿಟ್ರಣ ನಾವು ಮನುಷ್ಯರೇ ಅಲ್ಲ ಅಣ್ಣ. ಯಾರು ಕೋಟಿ ದುಡಿದ್ರು ಸರಿ, ಲಕ್ಷ ದುಡಿದ್ರು ಸರಿ, ಆದ್ರೆ ಸ್ವಾಭಿಮಾನನ ಬಿಟ್ಟು ಬದುಕ್ಬಿಟ್ರೆ ಅಣ್ಣ ಅವ್ನು ಬದುಕಿದ್ದು ಸತ್ತಂಗೆ ಆಗೋಯ್ತದೆ ಅಲ್ಲೇ ಅಣ್ಣ. ಇವತ್ತು ಇನ್ನೊಂದು ಬಹಳ ಒಂದು ಖುಷಿ ಸಂದರ್ಭ ಏನಂತಂದ್ರೆ, ಇನ್ನೊಂದು ಬಹಳ ಖುಷಿ ಏನಂತಂದ್ರೆ, ಇವತ್ತು ನಮ್ಮ ಗಾಡಿಗೆ 3 ಜನ ತರ್ಸೋಣ. ನೀವೆಲ್ಲ ಡಿ ಬಾಸ್ ಅಂದ್ರೆ ಇಲ್ಲಿ ಒಬ್ರು ಬಾಸ್ ನಮ್ಗವ್ರೆ, ನಮ್ಮ ಹಳೇ ಸ್ನೇಹಿತ ಭಾವನೆ ಅವನು ದರ್ಶನ ಅಂತ ಬೇಕಂತ ಸ್ವಲ್ಪ ಇಲ್ಲೊಬ್ಬ ಅವನು, ನಾನೊಬ್ಬ ಇದ್ದೀನಿ. ನೀವು ಕರೆದ್ರು ಕೂಡ ಎಲ್ಲ ಇವ್ರಿಗೆ ಸೇರ್ಬೇಕಣ್ಣ. ಆದ್ರಿಂದ ದಯವಿಟ್ಟು ನಮ್ಮ ಅಮೂಲ್ಯವಾದ ಮತಾನ ಅಮ್ಮನ್ಗೆ ಹಾಕ್ರಿ. ನಿಮ್ಮ ಸ್ವಾಭಿಮಾನ ಏನು ಅಂತ ತೋರಿಸ್ಬಿಡಿ ಅಂತ ಎಲ್ಲ ಹತ್ರ ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ ಅಣ್ಣ. ಧನ್ಯವಾದಗಳಣ್ಣ.